ಏ ಹುಡುಗಿ, ನಿನಗೆ ನಾನು 10,000 ರೂಪಾಯಿ ಕೊಡ್ತೀನಿ. ನೀನು ನಮ್ಮ ಜೊತೆ ಡ್ಯಾನ್ಸ್ ಮಾಡಬೇಕು, ನಮ್ಮನ್ನ ಕುಣಿಸ್ಬೇಕು, ಖುಷಿ ಪಡಿಸ್ಬೇಕು. ಒಟ್ಟಲ್ಲಿ ಇವತ್ತು ರಾತ್ರಿ ನೀ ನಮ್ಮಿಬ್ಬರಿಗೂ ಬೇಕು. ಬರ್ತೀಯಾ? ಏನಂತೆ ನೀನು? ಕಂಡ ಹೆಣ್ಣನ ಕೈ ಹಿಡಿಲಿಕ್ಕೆ ನಾಚಿಕೆ ಆಗೋದಿಲ್ಲ ನಿನಗೆ? ರೋಡಲ್ಲಿ ಹೋಗ್ತಿರುವ ಹೆಣ್ಮಕ್ಳನ್ನ ಕರೆದು ಬರ್ತೀಯಾ ಅಂತ ಕರ್ಲಿಕ್ಕೆ ನಾನೇನು ನೀ ಇಟ್ಟುಕೊಂಡ ಸೂಳೆಯಲ್ಲ. ಇನ್ನೊಂದು ಮಾತು ನಿನ್ನ ಬಾಯಲ್ಲಿ ಬಂದಿದ್ದೆ ಆದ್ರೆ ನನ್ನ ಕಾಲಿನ ಚಪ್ಪಲಿ ಕಿತ್ತು ಹೋಗುವವರೆಗೂ ಹೊಡಿತೀನಿ. ಕಂಡ ಹೆಣ್ಮಕ್ಳನ್ನ ಕರೆಯೋದ್ಕಿಂತ ನಿನ್ನ ಮನೆಯಲ್ಲಿ ನಿನ್ನ ಅಕ್ಕ ತಂಗಿ ತಾಯಿ ಇದ್ದಾರಲ್ಲ ಅವ್ರನ್ನ ಕರ್ಕೊಂಡು ಬರ್ಲಿ. ಅವ್ರನ್ನ ಕರ್ಕೊಂಡು ಬಂದು ಇವರನ್ನ ಕುಣಿಸು. ಕೊರಳಲ್ಲಿ ತಾಳಿ ಕಟ್ಟಿಕೊಂಡ ಮಾತ್ರಕ್ಕೆ ನೀನೇನು ಸತಿ ಸಾವಿತ್ರಿ ಅನ್ಸುವೆ ಅಂದುಕೊಂಡ್ರಿವಿಯಾ? ನಿನ್ನಂತ ಬಂದ ರಂದಿಯರಿಗೆ ಗೊತ್ತು ತಾಕತ್ತು. ನಾನು ಮನಸ್ಸು ಮಾಡಿದರೆ ನಿನ್ನಂತ ಹುಡುಗಿಯರನ್ನು ಗಂಟಲು ಚೇಂಜ್ ಮಾಡುತ್ತೇನೆ. ನೋಡು, ನಿನ್ನ ಕೊಳಲ್ಲಿ ಆ ಕರಿಮಣಿ ಸರಿ ಕಟ್ಟಿಕೊಂಡಿದ್ದಕ್ಕೆ ನನ್ನ ಹತ್ರ ಇರುವ ಉತ್ತರವೇ ಬೇರೆ. ಅದೇನೆಂದು ಹೇಳುತ್ತೇನೆ, ಲಕ್ಷ್ಯ ಕೊಟ್ಟು ಕೇಳು. ಈ ಜಗತ್ತಿನಲ್ಲಿ ಯಾರೊಬ್ಬರು ಕೊರಳಿಗೆ ತಾಡಿ ಕಟ್ಟಿಕೊಂಡರೆ ಅದರ ಅರ್ಥ ಏನು ಗೊತ್ತಾ? ಈ ಹೊಲ ಹರಗಿ ಹದಕ್ಕೆ ಬಂದೈತಿ, ಬಿತ್ತಿದ್ರೆ ಬೆಳೆ ಗ್ಯಾರಂಟಿ ಅಂತ ಹೇಳೋದಕ್ಕೆ ಹಿರಿಯರು ಶಾಸ್ತ್ರ ಮಾಡಿರಬೇಕಷ್ಟೇ. ಅದನ್ನು ಬಿಟ್ಟರೆ ಬೇರೇನು ಇಲ್ಲ. ಈ ಮಾತನ್ನ ಹೋಗಿ ನಿನ್ನ ತಾಯಿ ಮುಂದೆ ಹೇಳು. ಚಪ್ಪಲಿಯನ್ನ ಕಿತ್ತು ಹೋಗೋವರೆಗೂ ಹೊಡಿತಾಳೆ. ಲೇ, ಕಂಡ ಹೆಣ್ಮಕ್ಳನ್ನ ಬಾ ಅಂತ ಕರಿಬೇಕಾದ್ರೆ ನೀವಿಬ್ರು ಅದೆಷ್ಟು ಜನರ ಅಪ್ಪಂದ್ರಿಗೆ ಹುಟ್ಟಿರ್ಬೇಕು. ಲೇ, ಕಂಡ ಹೆಣ್ಮಕ್ಳನ್ನೇ ಬಾ ಅಂತೇನೋ? ನೋಡು ವಿಕ್ರಾಂತ್, ನಮ್ಮಂತ ಶ್ರೀಮಂತರು ಕರೆದಾಗ ಬರುವುದಿಲ್ಲವೆಂದು ಹೇಳುವಂತ ಇಂಥ ಹೆಣ್ಣುಗಳನ್ನು ಸುಮ್ಮನೆ ಬಿಡಬಾರದು. ಯಾಕಂದರೆ ನಮ್ಮಂತ ಧನಿಗಳಿಗೆ ಒಲ್ಲೆ ಅಂದ ಮೇಲೆ ಇವರು ಈ ಭೂಮಿಯ ಮೇಲೆ ಇರಕ್ಕೆ ಲಾಯಕ್ಕಿಲ್ಲ. ನಡಿ ವಿಕ್ರಾಂತ್, ಏಕೆ ವಿಚಾರ ಮಾಡುತ್ತೀಯ? ಹೊರಡೋಣ. ಇವಳು ಬದುಕಿದ್ದರೆ ನಮ್ಮಂತ 4 ಮಂದಿಗೆ ಉಪಯೋಗ ಮಾತ್ರವಾಗುತ್ತಿತ್ತು ಇವಳ ದೇಹ. ಈಗ ನೋಡು, 10 ಕಾಯಿಗೆ ಆಹಾರವಾಗಿ ಬಿಡುತ್ತಾಳೆ. ಪಾಪಿಗಳ, ನಿಮ್ಮ ಶೋಕಿಗೋಸ್ಕರ ತುಂಬಾ ಬಸರಿ ಅನ್ನೋದನ್ನ ನೋಡ್ದೆ ನನಗೆ ಚುಚ್ಚು ಬಿಟ್ಟ. ಅಮ್ಮ, ಈ ಹೆಣ್ಣಿನ ಶಾಪ ನಿಮಗೆ ತಟ್ಟದೆ ಬಿಡುವುದಿಲ್ವೋ? ತಟ್ಟದೆ ಬಿಡುವುದಿಲ್ಲ. ನೀವಿಬ್ರು ದೂರಾಗಿ ಜೈಲ ಕಮ್ಮಿ ಏರಿಸುವಾಗುತ್ತೆ. ನೀವು ಸರ್ವನಾಶವಾಗಿ ಹೋಗ್ತಿರೋ. ಈ ಹೆಣ್ಣಿನ ಶಾಪ ನಿಮಗೆ ತಟ್ಟೆ ತಟ್ಟದೆ. ಅಮ್ಮ, ಪಾರ್ವತಿ, ಏನ್ರಿ ಅಲ್ಲಿ ನೋಡು, ಯಾರೋ ನರಳ್ತಾ ಇರೋ ಶಬ್ದ ಕೇಳ್ತಿದೆಯಲ್ಲ. ಯಾರಿರ್ಬೋದು? ಹೋಗಿ ನೋಡು. ಅಯ್ಯೋ, ಹೌದಲ್ರಿ, ಯಾರು ಅಂತ ನೋಡೋಣ ಬನ್ನಿ. ಏನು ಅಂದ್ರೆ ಬೇರೆ ಯಾರು ಅಲ್ಲ ರೀ, ನಮ್ಮ ಮಲ್ಲೇಶನ ಹೆಂಡತಿ ಸುಮತಿ. ಯಾರ ಪಾಪಿಗಳು ಅವಳನ್ನ ಹೊಡೆದು ಹೋಗ್ಬಿಟ್ಟಿದಾರ್ರಿ.
ರೀತಿ ಮಾಡಿದವರು ಹೇಳು. ನಡೆ, ಮೊದಲು ಆಸ್ಪತ್ರೆಗೆ ಹೋಗೋಣ. ಇಲ್ಲ, ನಾನು ಬದುಕೋದಿಲ್ಲ, ನಾನು ಬದುಕೋದಿಲ್ಲ. ಅಮ್ಮ 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 ಸುಮತಿ, ನಿನಗೆ ಏನು ಆಗುವುದಿಲ್ಲ, ನಿನ್ನ ಜೊತೆ ನಾವಿದ್ದೇವೆ. ಹೇಳಮ್ಮ ಹೇಳಮ್ಮ, ನಿನಗೆ ಈ ರೀತಿ ಮಾಡಿದವರು ಯಾರು? ಹೇಳುತ್ತಾಯಿ ಯಜಮಾನ್ರೆ, ನಾನ್ ನಿಮಗೆ ಏನು ಅಂತ ಹೇಳಿ ಯಜಮಾನ್ರೆ, ನಾನ್ ನಿಮಗೆ ಏನಂತ ಹೇಳಿ? ಹಾಗೂ ನನ್ನ ಹೊಟ್ಟೆಲಿರೋ ಮಗುವಿನ ಸಾವಿಗೆ ಕಾರಣ ಬೇರೆ ಯಾರು ಅಲ್ಲ, ಬೇರೆ ಯಾರು ಅಲ್ಲ, ನಿಮ್ಮ ತಮ್ಮ ನೆನೆಸಿಕೊಂಡ್ರ ಸುರೇನ್. ಹೌದು ಹೌದು, ತಮ್ಮ ಕಾಮದ ಚಟಕ್ಕೋಸ್ಕರ ಇವನ ಜೀವವನ್ನೇ ಬಲಿ ತೆಗೆದುಕೊಂಡ. ಸಾಕರೆ, ನನ್ನ ಸಾವಿಗೆ ನೀವು ನ್ಯಾಯ ಕೊಡಿಸಲೇಬೇಕು. ಮುಂದಿನ ನಿರ್ಧಾರ ನಿಮಗೆ ಬಿಟ್ಟಿದ್ದು. ನನ್ನ ಸಾವಿಗೆ ನ್ಯಾಯ ನ್ಯಾಯ. ಅಮ್ಮ ಬೇಡಮ್ಮ ಸುಮತಿ, ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಡಮ್ಮ. ನಿನ್ನ ಗಂಡ ಮಲ್ಲೇಶಿ ಬಂದು ಕೇಳಿದರೆ, ಸೌಕರ್ಯ ನನ್ನ ಹೆಂಡತಿ ಎಲ್ಲಿ ಎಂದು ಕೇಳಿದರೆ, ಆಗ ನಾನೇನೆಂದು ಉತ್ತರ ಕೊಡಲಿ? ಹೇಳಮ್ಮ, ಹೇಳು. ನೋಡಿದೀಯ ಪಾರ್ವತಿ, ಆಳಿಲ್ಲ ಮೈದನ ಮಾಡುವ ಈ ಗಂಗಾರ ಕೆಲಸವನ್ನು? ಪಾಪ, ತುಂಬು ಗರ್ಭಿಣಿಯಾದ ಮುತ್ತೈದೆಯ ಸಾವಿಗೆ ನನ್ನ ಪಾಪಿ ತಂದೆ ಸುರೇಂದ್ರನೇ ಕಾಡುವಂತೆ. ತಪ್ಪು ಯಾರೇ ಮಾಡಿರಲಿ ಅವರಿಗೆ ಶಿಕ್ಷೆ ಆಗಲೇಬೇಕು. ಅದು ಅದು ಈ ಜಗದ ನಿಯಮ. ಆದರೆ ನನ್ನ ತಂದೆಯವರು ಸಾಯುವಾಗ ನಾನು ಅವರಿಗೆ ಒಂದು ಮಾತು ಕೊಟ್ಟಿದ್ದೆ. ಆ ಮಾತು ಉಳಿಯಬೇಕೆಂದರೆ ನನ್ನ ತಮ್ಮನಿಗೆ ಯಾವ ಶಿಕ್ಷೆಯೂ ಆಗಬಾರದು. ಅಯ್ಯೋ, ಏನು ಮಾಡಲಿ? ದೇವರೇ, ನನಗೆ ದಿಕ್ಕೇ ತೋಚದಂತಾಗಿದೆಯಪ್ಪ, ದಿಕ್ಕೇ ತೋಚದಂತಾಗಿದೆ. ಏನು ಅಂದ್ರೆ ಏನ್ರಿ ನೀವು? ಇಂಥ ಸಮಯದಲ್ಲಿ ಮಾತಾಡ್ತಾ ವಿಚಾರ ಮಾಡೋದನ್ನ ಬಿಟ್ಟು ಮೊದಲ ಈ ಸುದ್ದಿನ ನಮ್ಮ ಮಲ್ಲೇಶನಿಗೆ ತಿಳಿಸಿ, ಊರು ಮಂದಿಗೆ ತಿಳಿಸಿ, ಎಲ್ಲಾನು ನ್ಯಾಯ ಬಗೆಹರಿಯುತ್ತೆ. ಬನ್ನಿ, ಮೊದಲ ಊರ್ ಜನರಿಗೆ ಹೇಳೋಣ, ಬನ್ನಿರಿ. ಬೇಡ ಪಾರ್ವತಿ, ಬೇಡ. ನೋಡು, ಈ ವಿಷಯವನ್ನು ಊರಲ್ಲಿ ಯಾರಿಗೂ ತಿಳಿಸುವ. ಮೊದಲು ಈ ಪಾಡಿನ ಮನೆಗೆ ಸಾಕ್ಷಿಯನ್ನ ನಡೆ. ಮುಂದಿನದು ಆ ಭಗವಂತನಿಗೆ ಬಿಟ್ಟದ್ದು. ಹೇಳಮ್ಮ, ಹೇಳು ಸುಮತಿ, ಹೇಳುತ್ತಾರೆ. ಸುಮತಿ, ಏನಾಯ್ತು ನಿನಗೆ? ಅಯ್ಯೋ ದೇವರೇ, ನಾನು ನಿನ್ನ ಗಂಡ ಬಂದಿದ್ದೇನೆ.
ನಗತೈತಿ ದೈವಾಲಿ ನಿನ್ನ ಮೈಗಳ ಸೌರ್ಯ ಅಳತೈತಿ ಜೀವಾಲಿ ಅಣ್ಣ ನನ್ನ ಅತ್ತಿಗೆ ಮಗಳನ್ನು ಚೆನ್ನಾಗಿ ನಗತೈತಿ ದೈವಾಲಿ ಅಳತೈತಿ ಜೀವಾಲಿ ನಗತೈತಿ ದೈವಾಲಿ ಅಳತೈತಿ ಜೀವಾಲಿ ವಿಧಿಯಾಟ ಬಲ್ಲೋರರು ಮಾನವ ವಿಧಿಯಾಟ ಬಲ್ಲೋರರು ಮಾನವ ಅಳಿಸೋನ ಮೇಲೆ ಕುಳಿತಾನೋ ಅಲ್ಲಿ ನಗಿಸೋನ ಮೇಲೆ ಕುಳಿತಾನೋ ಅಲ್ಲಿ ವಿಧಿಗೆ ವಿಧಿಯಾಟ ಬಲ್ಲೋರರು ಮಾನವ ವಿಧಿಯಾಟ ಬಲ್ಲೋರರು ಮಾನವ ನಿನ್ನ ನೋವು ಏನೆಂದು ನನಗೆ ಅರ್ಥವಾಗುತ್ತದೆ. ದಯವಿಟ್ಟು ಸಮಾಧಾನ ಮಾಡಿಕೊ. ನನ್ನ ಹೆಂಡತಿ ಹೇಗೆ ಮಲಗಿಕೊಂಡಿದ್ದಾಳೆ ನೋಡಿ ಸಾಹೇಬ್ರೆ. ಹಾಗೆ ಆಗಲಿ. ಹಾಗಾದರೆ ಈ ಬಾಡಿನ ಮೊದಲು ನೋಡಿದವ್ರು ಯಾರು, ಮುಟ್ದವ್ರು ಯಾರು, ನಿಜ ಹೇಳಿ ನನಗೆ. ಸಾಯ್ಬ್ರೆ, ಈ ಬಾಡಿನ ಮೊದಲು ನೋಡಿದವರು ನಾವೇ, ಅದನ್ನು ಮುಟ್ಟಿದವರು ನಾವೇ ಸಾಯ್ಬ್ರೆ, ನಾವೇ. ಯಾವುದೇ ಕೊಲೆ ನಡೆದ್ರು ಆ ಬಾಡಿನ ಪೊಲೀಸರು ಬಂದು ಮೇಜರ್ ಮಾಡೋವರೆಗೂ ಆ ಬಾಡಿನ ಮುಟ್ಟಬಾರ್ದು ಅಂತ ಗೊತ್ತಿಲ್ವೇನ್ರಿ ನಿಮ್ಗೆ? ಗೊತ್ತಿತ್ತು ಸಾಹೇಬ್ರೆ. ಮತ್ತೆ ಯಾಕ್ರಿ ಆ ಬಾಡಿನ ಇಲ್ಲಿವರೆಗೂ ತಂದಿದ್ದೀರಾ? ಊರಲ್ಲಿ ಯಾರಿಗೂ ಗೊತ್ತಾಗದೆ ಮಣ್ಣು ಮಾಡಿಬಿಡಬೇಕೆಂದು ನಾನೇ ಇಲ್ಲಿಗೆ ತಂದದ್ದು. ವಾಟ್ ಏನ್ ಹೇಳ್ತಾ ಇದ್ದೀರಾ ನೀವು? ಯಾಕೆ ಈ ತರ ಫೋನ್ ಮಾಡಿದ್ದು ನನಗೆ ಅಷ್ಟಕ್ಕೂ? ಸುಮತಿ, ಸುಮತಿ ಹೇಳು ಸುಮತಿ. ಕೊಲೆ ಮಾಡಿದವನು ನಾನೇ ಸಾಹೇಬರೇ. ಊರಲ್ಲಿ ಯಾರಿಗೂ ಗೊತ್ತಾಗಬಾರದೆಂದು ಹೀಗೆ ಮಾಡಿದೆ. ಪಾರ್ವತಿ, ಮತ್ತೆ ನೀನೇನಾದರೂ ಮಾತನಾಡಿದರೆ ನಿನಗೆ ನನ್ನ ಆಣೆಯಾಗಿದೆ ಪಾರ್ವತಿ. ಸೌಕರ್ಯ ನನ್ನ ಹೆಂಡತಿ ಸುಮತಿಯನ್ನು ನೀವು ಕೊಲೆ ಮಾಡಿದ್ರಿ. ಇಲ್ಲ ನಾನು ನಂಬುವುದಿಲ್ಲ. ಯಾವ ಹೆತ್ತ ತಂದೆ ತಾನೇ ತುಂಬು ಗರ್ಭಿಣಿಯಾದ ತನ್ನ ಮಗಳ ಸಮಾಳಾದ ಒಂದು ಹೆಣ್ಣನ್ನು ಸಾಯಿಸುತ್ತಾನೆ. ಯಾವ ತಪ್ಪಿಗಾಗಿ, ಅದನ್ನೆಲ್ಲ ನಿನ್ನ ಮುಂದೆ ಹೇಳುವ ಅವಶ್ಯಕತೆ ನನಗಿಲ್ಲ ಸಾಹೇಬ್ರೆ. ಒಟ್ಟಿನಲ್ಲಿ ಇವಳ ಹತ್ಯೆ ಮಾಡಿದ್ದು ನಾನೇ ಸಾಹೇಬ್ರೆ, ನಾನೇ ಸಹ. ನೀವು ಏನೇ ಶಿಕ್ಷೆ ಕೊಡುವುದಾದರೂ ನನಗೆ ಕೊಡಿ ಸಾಹೇಬ್ರೆ. ಕಾನ್ಸ್ಟೇಬಲ್ಸ್, ಅಪರಾಧಿ ನಾನೇ ಕೊಲೆ ಮಾಡಿದ್ದಾನೆಂದು ಒಪ್ಪಿಕೊಂಡಿದ್ದಾನೆ ಅಂದ ಮೇಲೆ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಇವರಿಗೆ ಕೈಗೆ ಕೋಳ ಹಾಕಿ ಎಳೆದುಕೊಂಡು ಬಂದಿವರನ್ನು. ಸಾಹೇಬ್ರೆ, ಬೇಡ ಸಾಹೇಬ್ರೆ, ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಅವರನ್ನು ಕರ್ಕೊಂಡು ಹೋಗ್ಬೇಡಿ. ಯಾಕಂದ್ರೆ ನನ್ನ ಗಂಡ ಯಾವುದು ಕೊಲೆನೂ ಮಾಡಿಲ್ಲ ಸಾಹೇಬ್ರೆ. ಮೇಡಮ್ ಸರಿ,
ಏನಾಗಿದ್ರು ನಮ್ಮ ಸರ್ಗೆ ಹೇಳ್ರಿ, ನಾವಿಲ್ಲ ಅಂದ್ರೆ ಕೆಲ್ಸದಿಂದ ಮನೆಗೆ ಹೋಗೋಬೇಕಾಗತ್ತೆ. ಏನಾದ್ರು ನಮ್ಮ ಸಾಹೇಬ್ರಿಗೆ ಹೇಳ್ರಿ ಮೇಡಮ್ ಅವ್ರ. ಇಲ್ಲ ಸಾಹೇಬ್ರೆ, ಇದ್ರಲ್ಲಿ ನನ್ನ ಗಂಡಂದು ಯಾವ ತಪ್ಪು ಇಲ್ಲ, ಅವ್ರು ಯಾವ ಕೊಲೆನೂ ಮಾಡಿಲ್ಲ. ನೋಡಿ ದಯವಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬೇಡಿ, ಅವ್ರನ್ನ ಬಿಡ್ಬೇಡಿ ಸಾಹೇಬ್ರೆ. ಸರ್ ಯಾಕಡೆ ಏನ್ ಹುಚ್ಚರ ತನ್ರಿ, ನಾ ಹೊಡೆದೇ ನೀ ಸಾಸೇನಂತ ಇವ್ರ ಒಪ್ಪಿಕೊಂಡಾರಲ್ರಿ. ಅಯ್ಯೋ ದೇವ್ರೇ, ನೀವಾದ್ರೂ ಹೇಳಿ, ಅವ್ರು ಯಾವ ಕೊಲೆನೂ ಮಾಡಿಲ್ಲ. ನೋಡ್ರಿ ಮೇಡಮ್, ನೀವು ಹೇಳೋದಾದ್ರು ಸ್ಟೇಷನ್ಗೆ ಬಂದು ಹೇಳಿ. ಅವ್ರು ನೋಡಿದ್ರೆ ನಾವು ಕೊಲೆ ಮಾಡಿದೀವಿ ಅಂತಾರೆ, ನೀವು ನೋಡಿದ್ರೆ ಅವ್ರು ಕೊಲೆ ಮಾಡಿಲ್ಲ ಅಂತೀರ. ಏನ್ ಹುಡುಗಾಟ ಆಡ್ತಾ ಇದ್ರ ನೀವು ನಮ್ ಜೊತೆ? ಏನಂದ್ರೆ ನನ್ನ ಏನಂತ ಪ್ಲೀಸಿ ಎಳೆದುಕೊಂಡು ನಡೆದ ಅವನನ್ನು. ಆಕರನಂತೆ ನೀದಾದಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆಕರನಂತೆ ನೀದಾದಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆಕರನಂತೆ ಬಾಳೆಂಬ ಆಟದಿ ಚಂದಂತೆ ಎಲ್ಲರೂ ತನ್ನಾಸೆಯಂತೆಯೇ ಆಡೋನು ದೇವರು. ಇಂದೊಲ್ಲ ನಾಳೆ ಸಾಯೋದು ಎಲ್ಲರೂ, ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು. ಆಕರನಂತೂ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆಕರನಂತೆ ಆ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸು. ಓಕೆ ಸರ್. ರಿಪೋರ್ಟ್ ಬಂದ ತಕ್ಷಣ ಸ್ಟೇಷನ್ಗೆ ತನ್ನಿರಿ. ಓಕೆ ಸರ್. ಓಕೆ, ನಾನಿನ್ನು ಬರುತ್ತೇನೆ. ಏ ಮಿಸ್ಟರ್, ಯಾರಿ ನೀವು? ನಾನು ಯಾರ? ನಾನು ನೋಡ್ತಾ ಇದ್ದೀನಿ, ಆಗ್ಲಿಂದ ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ರಲ್ಲ, ಯಾರೇ ನೀವು? ನಾನು ಯಾರ? ನಾನು ಮುಂದೆ ನಿಮ್ಮ ಅಪ್ಪ ಅಮ್ಮನಿಗೆ ಅಳಿಯ ಆಗೋನು, ನೀನು ಒಪ್ಪಿದ್ರೆ ನಿನ್ನ ಗಂಡ ಆಗೋನು, ಸಹಕಾರ ಕೊಟ್ರೆ ನಿನ್ನ ಮುದ್ದು ಮಕ್ಕಳಿಗೆ ಅಪ್ಪ ಆಗೋನು. ನನ್ನ ಬಯೋಡೇಟಾ ಸಾಕಾ ಇಲ್ಲ ಇನ್ನು ಬೇಕಾ ವರ್ಷ? ಏನಂದ್ರಿ? ನನ್ನ ಹೆಸರು ವರ್ಷ ಅಂತ ಆಗ್ಲೇ ತಿಳ್ಕೊಂಡ್ ಬಿಟ್ರಾ? ಹೌದು, ನನ್ನ ಹೆಸರು ವರ್ಷ ಅಂತ ಯಾರೇ ನಿಮಗೆ ಹೇಳಿದ್ರು? ನನ್ನನ್ನು ಫಾಲೋ ಮಾಡೋದಕ್ಕೆ ಯಾರು ನಿಮಗೆ ಹೇಳಿದ್ದು? ಯಾರಾದ್ರೂ ಸುಪಾರಿ ಕೊಟ್ರಾ? ಹೇಳಿ. ನನ್ನ ಅತ್ತಿಗೆ ಸುಮತಿ ಹೇಳಿದ್ರು, ಬೆಂಗಳೂರಲ್ಲಿ ನನ್ನ ತಂಗಿ ಇದ್ದಾಳೆ, ಅವಳನ್ನು ಹೇಗಾದ್ರೂ ಮಾಡಿ ಪಟಾಯಿಸು ಅಂದ್ರು, ಅದಕ್ಕೋಸ್ಕರ ಬಂದೆ. ಓಹೋ, ನೀವು ನನ್ನ ಅತ್ತಿಗೆ ಮೈದನನಾ? ಓ ಅತ್ತಿಗೆ ಮೈದ, ಸಾರಿ ತಪ್ಪಾಯ್ತು. ಏ ಗಂಡಬೀರಿ, ದೂರ ನಿಲ್ಲು. ನನ್ನ ಕಂಡ್ರೆ ನಿನಗೆ ಭಯನೇ ಆಗಲ್ವಾ? ಯಾಕೆ ಹೆದರಿಕೆ ಆಗ್ಬೇಕು? ನೀನು ಹುಲಿನ ಇಲ್ಲ ಕರಡಿನ? ನೋಡಿ, ಆ ಅಕ್ಕ ನನಗೆ ನಿಮ್ ನಂಬರ್ ಕೊಟ್ಟಿದ್ಲು, ಫೋನ್ ಮಾಡಿ ಅವ್ರು ಕಾಂಟ್ಯಾಕ್ಟ್ ಇಟ್ಕೋ ಅಂತ. ಆದ್ರೆ ನಾನೇ ಸ್ವಲ್ಪ ಕೆಲಸ ಬ್ಯುಸಿಯಲ್ಲಿ ನಿಮ್ ಫೋನ್ ಮಾಡೋದನ್ನೇ ಮರ್ತ್ಬಿಟ್ಟೆ. ಸಾರಿ ಮಾವ, ಸಾರಿ. ಹೋಗ್ಲಿ ಬಿಡಿ, ಸಾರಿ ಅಂತ ಕೇಳಿದಾಯ್ತಲ್ಲ. ಸರಿ ಹೋಗ್ಲಿ, ಮುಂದೆ ಆಯ್ತು ಬಿಡಿ. ಏನಾಯ್ತು ಬಿಡಿ, ಮುಂದೆ ನೋಡಿ ಮಾವ, ನಿನ್ನನ್ನು ಕಂಡಕ್ಕೆ ನೀನು ಹುಲಿ ಅಲ್ಲ, ಕರಡಿನೂ ಅಲ್ಲ. ಮೇಲಾಗಿ ನಾನು ನಿನ್ನ ಮದುವೆ ಆಗೋಳು, ನಾಳೆ ನೀ ನನ್ನ ಗಂಡನಾಗೋನು ಅಂದಾಗ ನಿಮ್ಮನ್ನ ನೋಡಿ ನಾನು ಯಾಕೆ ಹೆದರ್ಬೇಕು ಹೇಳಿ ಮಾವ?
ಹಾಡು ಮುಗಿದ್ಮೇಲೆ ಅದು ಫೋನ್ ಬರೋದು. ಮಾವ ಮಾತೇನೇ ಇಲ್ಲ. ಹಾಡಿರೋದ್ರಿ ಹೋಲಿ ಬಿಡಿ. ಒಂದ್ಸಲ ಹೇಳ, ಒಂದ್ಸಲ ಹೇಳ. ಏನಂತ? ಐ ಲವ್ ಯು ಅಂತ. ಪ್ರಿಯತಮೇ ನನ್ನ ಪ್ರಿಯತಮೇ, ಪ್ರಿಯತಮೇ ಓ ನನ್ನ ಪ್ರಿಯತಮೇ. ಪ್ರಿಯತಮೇ ಪ್ರಿಯತಮೇ ಓ ನನ್ನ ಪ್ರಿಯತಮೇ, ಪ್ರೀತಿಸಿದೆ ಆರಾಧಿಸುವ ನೀಡು ಮಗದಿ ಸುಖವಾಗುವುದು. ನನ್ನಲ್ಲಿ ತುಂಬಿರುವೆ ಜೀವವು ಜೀವವು ನೀ ನನ್ನಲ್ಲಿ ತುಂಬಿರುವೆ. ನೀನಾದ ಮಾತಲ್ಲ ಒಂದೊಂದು ಮುತ್ತಂತೆ, ನೀನೆ ನಾನು ನಾನೇ ನೀನು ಬಿಡದ ಕರದೆ ಬಿಡದೆ ಜೊತೆಗೆ ತಂದೆ. ರಾಗವನು ನುಡಿಸಲು ನಾ ಬರುವೆ, ಪ್ರೇಮದ ರಾಗವನು ನುಡಿಸಲು ನಾ ಬರುವೆ. ಗರಿಬಿಚ್ಚಿ ಕುಣಿವಂತ ಈ ಮಾತೆ ಮಯೂರಿ, ನಮ್ಮ
ಅಣ್ಣ ಹಲೋ ಸೂರ್ಯ, ಎಲ್ಲಿದೆಯೋ ಸೂರ್ಯ? ಏನಾಯ್ತಣ್ಣ? ಏನಾಯ್ತು ಹೇಳಣ್ಣ. ಏನಿಲ್ಲಪ್ಪ, ನೀನು ಬೇಗನೆ ಬಾ, ಬಾರ ಬೇಗ ಬಾ. ಅಣ್ಣ ಏನಾಯ್ತು ಹೇಳಣ್ಣ. ಎಲ್ಲ ಇಲ್ಲೇ ವಿಷಯ ಹೇಳ್ತೀನಿ, ಬಾರಮ್ಮ. ಅತ್ತಿಗೆ ಏನಾದರೂ ತೊಂದರೆ ಆಯ್ತಾ? ಇಲ್ಲಪ್ಪ, ಇಲ್ಲ, ನೀನು ಇಲ್ಲಿ ಬೇಗ ಬಾ. ಸರಿ ಆಯ್ತಣ್ಣ, ನಾನು ಈಗಲೇ ಬರ್ತೀವಿ. ವರ್ಷನೂ ಇಲ್ಲೇ ಇದ್ದಾಳೆ. ಆಯ್ತು, ಬೇಗ ಬಾ. ಆಯ್ತಣ್ಣ. ಶೌರ್ಯ, ಯಾಕಿಷ್ಟು ಗಾಬರಿ ಆಗಿದೆ? ದೊಡ್ಡ ಮಾವನವ್ರಿಗೆ ಏನಂದ್ರು? ಯಾಕೆ ಫೋನ್ ಮಾಡಿದ್ರಂತೆ? ಏನಾಗಿದೆ ಅಂತೆ? ಯಾರಿಗೇನಾಗಿದೆ ಅಂತೆ? ಗೊತ್ತಿಲ್ಲ ವರ್ಷ. ಅಣ್ಣ ಗಾಬರಿಲಿದ್ದಾನೆ. ಅತ್ತಿಗೆಗೇನೋ ತೊಂದರೆ ಆಗಿರ್ಬೇಕು. ಅದಕ್ಕೆ ಅಣ್ಣ ಗಾಬರಿಲೇ ಫೋನ್ನಲ್ಲಿ ಮಾತಾಡಿದ. ಬಾ, ನಾವು ಅಲ್ಲಿಗೆ ಹೋಗೋಣ. ಮಂಜುದ ಪಡೆಯಾಗಣೇಶ್ವರಿ ವಿಜಯ ವಿನಾಯಕನೇ ಗಜಮುಖನಿ ಕರುಣಾ ಸಾಗರನಿ.